ಭಾರಿ ಹ್ಯೂಮನ್ ಬ್ಯಾಕ್ಗ್ರೌಂಡ್ ಇರೋವಂಥ ವ್ಯಕ್ತಿಯವರು. ಅಭಿಮಾನಿಗಳು ನನಗೆ ಜೊತೆ ಕೊಡೋರು ಅಂದರೆ ಅಷ್ಟೇ ಪ್ರಾಣನೂ ಬಿಡೋರು ಅವ್ರ ಮೇಲೆ. ಏನಪ್ಪ ಥಿಯೇಟ್ರಿಗೆ ಬರ್ಬೋದಾ ಅಂತ ಹೇಳಿ ಕೇಳೋದಕ್ಕೆ ಫೋನ್ ಮಾಡಿಸಿದ್ರು. ದಯವಿಟ್ಟು ಬರಬೇಡಿ ಅಣ್ಣ, 4 ಶೋ ನಡೆಸ್ತಾ ಇರೋದು, ಆದರೆ 5 ಶೋ ಜನ ನಿಂತಿದ್ದಾರೆ ಹೊರಗಡೆ. ನಾನು ದೊಡ್ಡ ಸ್ಟಾರು, ನಾನು ಹೇಳ್ದಂಗೆ ನೀವು ಕೇಳಬೇಕು ಥಿಯೇಟ್ರ್ನವರು, ನನ್ನಿಂದ ನೀವು ಬದುಕ್ತಾ ಇದ್ದೀರಾ ಅನ್ನೋ ಒಂದು ಮನೋಭಾವನೆಯಲ್ಲಿ ಯಾವತ್ತೂ ನಮ್ಮ ಹತ್ರ ನಡ್ಕೊಂಡಿಲ್ಲ. ಅಪ್ಪು ಅವ್ರದ್ದು ಮೊದಲನೇ ಪಿಕ್ಚರಿಂದ ಹಿಡಿದು ಅವ್ರದ್ದು ಕೊನೆಯ ಪಿಕ್ಚರ್ ಕೂಡ ನಮ್ಮಲ್ಲಿ ಸ್ಕ್ರೀನ್ ಆಗಿದೆ. ಅವ್ರದ್ದು ಪಿಕ್ಚರ್ ಅಂತ ಹೇಳಿದ್ರೆ ಥಿಯೇಟ್ರ್ನವ್ರಿಗೆ ಹಬ್ಬ ಇದ್ದಾಗೇನೆ. 4 ನಟರದು, 4 ಒಳ್ಳೆ ಜೀವಿಗಳದು, ಒಳ್ಳೆ ವ್ಯಕ್ತಿಗಳದು ಚಿತ್ರಗಳನ್ನ ಹಾಕಿರೋ ಹೆಮ್ಮೆ ನಮಗಿದೆ. ಫಸ್ಟ್ ಪಿಕ್ಚರ್ನಲ್ಲೇ ಅವ್ರನ್ನ ಪವರ್ ಸ್ಟಾರ್ ಅಂತ ಏನಕ್ಕೆ ಒಪ್ಕೊಂಡ್ರು ಅನ್ನೋದನ್ನು ಯಾರ್ಯಾರು ವೀಕ್ಷಣೆ ಮಾಡಿಲ್ಲ, ಟಿ ವಿನಲ್ಲಿ ನೋಡೋದಕ್ಕೂ ಸ್ಕ್ರೀನ್ನಲ್ಲಿ ದೊಡ್ಡದಾಗಿ ನೋಡೋದಕ್ಕೂ ವ್ಯತ್ಯಾಸ ಇದೆ. ದಯವಿಟ್ಟು ಬಂದು ಕೂತು ಚಿತ್ರಮಂದಿರದಲ್ಲಿ ಆ ಪಿಕ್ಚರ್ ನೋಡಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ಅವರ ಮೊದಲನೇ ಚಿತ್ರವಾದ ಅಪ್ಪು ಚಿತ್ರವನ್ನು ರಿಲೀಸ್ ಮಾಡೋದಕ್ಕೆ ಅಶ್ವಿನಿ ಮೇಡಮ್ ಅವರು ಮುಂದಾಗಿರತಕ್ಕಂಥದ್ದು. ಮೊದಲನೇದಾಗಿ ಅವರೇ ಡಿಸ್ಟ್ರಿಬ್ಯೂಟ್ ಕೂಡ ಪ್ರಥಮವಾಗಿ PRK ಪ್ರೊಡಕ್ಷನ್ಸಿಂದ ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಮೈಸೂರಿನ ಪ್ರತಿಷ್ಠಿತ ಚಿತ್ರಮಂದಿರವಾಗಿರುವಂಥ ಗಾಯತ್ರಿ ಚಿತ್ರಮಂದಿರಕ್ಕೂ ಕೂಡ ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪ್ರಪ್ರಥಮವಾಗಿ ಅಪ್ಪು ಸರ್ ಮೊದಲನೇ ಸರಿ ನಾಯಕ ನಟನಾಗಿ ಕಾಣಿಸಿಕೊಂಡಂಥ ಅಪ್ಪು ಚಿತ್ರ ಕೂಡ ಇದೇ ಚಿತ್ರಮಂದಿರದಲ್ಲಿ 100 ಡೇಸ್ ಆಗಿತ್ತು. ಇದ್ರ ಬಗ್ಗೆ ಎಲ್ಲ ಮಾತನಾಡೋದಕ್ಕೆ ಈ ಒಂದು ಗಾಯತ್ರಿ ಥಿಯೇಟ್ರನ್ನ ಸಂಸ್ಥಾಪಕರು ಮತ್ತು ಈ ಒಂದು ಥಿಯೇಟ್ರನ್ನ ಮಾಲೀಕರಾಗಿರುವಂಥ ರಾಜಾರಾಮ್ ಅವ್ರನ್ನ ಮುಟ್ಟಿಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಹೋಗೋಣ, ರಿಲೀಸ್ ಬಗ್ಗೆ ಕೆಲವು ಪ್ರಶ್ನೆಗಳನ್ನ. ಸರ್, ಮೊದಲನೇದಾಗಿ ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಹೇಳಿಪ್ಪ. ಸರ್, ಇತ್ತೀಚೆಗೆ ಥಿಯೇಟ್ರ್ಗಳು ಖಾಲಿ ಆಗ್ತಾ ಇರೋದು, ಖಾಲಿ ಹೊಡಿತಾ ಇರೋದು ಒಂದು ಕಡೆ ಆದರೆ, ಅಪ್ಪು ಸರ್ ರಿಲೀಸ್ ಆದ ಸಿನಿಮಾಗಳೇ ಕೂಡ ಅದ್ಧೂರಿಯಾಗಿ ಯಶಸ್ಸು ಕಾಣ್ತಾ ಇದೆ. ಏನನ್ಸುತ್ತೆ ಈ ಒಂದು ಬೆಳವಣಿಗೆಗಳು? ಅಪ್ಪು ಅವ್ರದ್ದು ಮೊದಲನೇ ಪಿಕ್ಚರಿಂದ ಹಿಡಿದು ಅವ್ರದ್ದು ಕೊನೆಯ ಪಿಕ್ಚರ್ ಅಂತ ಹೇಳಿ ಏನು ಜೇಮ್ಸ್ ಅಂತ ಕೊನೆಯ ಪಿಕ್ಚರ್ ಅಂತ ಏನು ನಟನಾಗಿ ಅವರು ಹೀರೋ ಆಗಿ ನಟಿಸಿದ್ದಾರೆ, ಆ ಪಿಕ್ಚರ್ ಕೂಡ ನಮ್ಮಲ್ಲಿ ಸ್ಕ್ರೀನ್ ಆಗಿದೆ. ಅವತ್ತಿಂದ ಇಲ್ಲಿವರೆಗೂ ಅವ್ರದ್ದು ಯಾವುದೇ ಪಿಕ್ಚರು ಯಾವುದೇ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಲಿ ಆ ಥಿಯೇಟ್ರ್ ಸುತ್ತ ಹಬ್ಬದ ವಾತಾವರಣ ಇರ್ತಾಯಿತ್ತು. ಅವರ ಫ್ಯಾನ್ಸ್ ಅಭಿಮಾನಿಗಳು ಏನಿದ್ದಾರೆ ಬಂದು ಹಬ್ಬದ ಥರನೇ ಥಿಯೇಟ್ರ್ನಲ್ಲಿ ಎಲ್ಲ ಥರದ್ದು ಆಚರಣೆ ಮಾಡ್ತಾಯಿದ್ರು. ಅದು ಅವರು ಕುಣಿದು ಮ್ಯೂಸಿಕ್ ಡೋಲ್ ಬಾರಿಸಿ ಪಟಾಕಿ ಹೊಡೆದು ಸ್ವೀಟ್ ಹಂಚಿ ಕಾಯಿ ಹೊಡೆದು ಎಲ್ಲ ಥರದ್ದು ಸಂಭ್ರಮ ಮಾಡ್ತಾಯಿದ್ರು. ಅದೇ ರೀತಿ ರಿಲೀಸ್ಗೂ ಮಾಡ್ತಾಯಿದ್ದಾರೆ. ಬಹುಶಃ ಇವತ್ತು ಕೆಲವು ಹೊಸ ಚಿತ್ರಗಳಿಗೂ ಈ ರೀತಿಯಾದ ಒಂದು ಪ್ರೇಕ್ಷಕರು ನಮಗೆ ಥಿಯೇಟ್ರ್ನಲ್ಲೇ ಕಾಣಿಸೋದಿಲ್ಲ, ಇಷ್ಟು ಜನ ಪ್ರೇಕ್ಷಕರು ಕಾಣೋದಿಲ್ಲ. ಅಷ್ಟು ಪ್ರೇಕ್ಷಕರು ಇವತ್ತಿಗೂ ಅವ್ರದ್ದು ರಿಲೀಸ್ ಪಿಕ್ಚರಿಗೆ ಬರ್ತಾಯಿದ್ದಾರೆ. ಅದಕ್ಕೆ ರೀಸೆಂಟ್ ಉದಾಹರಣೆ ಜಾಕಿ. ಇದೇ ರೀತಿ ಹೋದ ವರ್ಷ ಮಾರ್ಚ್ ಅವರ ಹುಟ್ಟುಹಬ್ಬಕ್ಕೆ ಒಂದಿನ ಮುಂಚಿತವಾಗಿ ರಿಲೀಸ್ ಆಗಿತ್ತು. ಅವತ್ತೂ ಕೂಡ ಹಬ್ಬದ ವಾತಾವರಣ ನಮ್ಮ ಚಿತ್ರಮಂದಿರದ ಸುತ್ತ. 1 ವಾರ ಭರ್ಜರಿ ಕಲೆಕ್ಷನ್ ಇತ್ತು. ರಿಲೀಸ್ ಪಿಕ್ಚರ್ಗೂ ಕೂಡ ಒಂದು ಮೀಡಿಯಮ್ ರೇಂಜ್ದು ಸ್ಟಾರ್ದು ರಿಲೀಸ್ ಪಿಕ್ಚರ್ಗೂ ಕೂಡ ಇವತ್ತು ಆ ರೀತಿಯಾದ ಒಂದು ಏನು ಜನ ಸೇರೋದಿಲ್ಲ ಅಥವಾ ಪ್ರೇಕ್ಷಕರು ಬರೋದಿಲ್ಲ, ಆ ರೀತಿ ಬರ್ತಾಯಿದ್ರು. ಈಗಲೂ ಬರ್ತಾರೆ ಅಪ್ಪು ಅವ್ರದ್ದು. ಅದು ಒಂದು ಅವರು ನಡ್ಕೊಳ್ಳೋ ರೀತಿ ಇರ್ಬೋದು, ಅವರ ನಟನೆಯ ಕಲೆ ಇರ್ಬೋದು ಸ್ಕ್ರೀನ್ ಮೇಲೆ. ಅದು ಹೇಗೆ ಅಲ್ಲಿ ಸ್ಕ್ರೀನ್ ಮೇಲೆ ಎಷ್ಟು ಅನ್ಯೋನ್ಯವಾಗಿ ಕಾಣಿಸ್ತಾ ಇದ್ರು, ಅದೇ ರೀತಿ ಅಷ್ಟೇ ಅನ್ಯೋನ್ಯವಾಗಿ ಅಷ್ಟೇ ಒಂದು ಮಾನವೀಯತೆಯ ದೃಷ್ಟಿಯಿಂದ ಎಲ್ಲರ ಜೊತೆನೂ ನಡ್ಕೋತಾ ಇದ್ದರು. ತುಂಬ ಏನು ಡೌನ್ ಟು ಅರ್ತ್ ಅಂತ ಏನು ಹೇಳ್ತೀವಿ, ಆ ರೀತಿಯಾದ ಒಂದು ವ್ಯಕ್ತಿಯವರು. ಅವ್ರದ್ದು ಪಿಕ್ಚರ್ ಅಂತ ಹೇಳಿದ್ರೆ ಥಿಯೇಟ್ರ್ನವ್ರಿಗೆ ಹಬ್ಬ ಇದ್ದಾಗೇ. ಯಾಕಂದರೆ ಏನೇ ಆಗಲಿ, ಅದು ಎಂಥ ರಿಪೋರ್ಟ್ ಬರಲಿ ಪಿಕ್ಚರ್ಗೆ, ಆ್ಯಾವರೇಜ್ ರನ್ 50 ದಿನ, ಅದು ಮೇಯ್ನ್ ಇದ್ದಿದ್ದು. ಅಷ್ಟು ಪ್ರೇಕ್ಷಕರನ್ನ ಎಳೆದು ಕರಿತಾಯಿದ್ರು ಅವರು ಥಿಯೇಟ್ರೊಳಗಡೆ. ಥಿಯೇಟ್ರ್ ಚೆನ್ನಾಗಿ ಇಟ್ಕೊಂಡಿದ್ರೆ ನಾವು ಇನ್ನೊಂದಷ್ಟು ಹೆಚ್ಚಿಗೆ ಪ್ರೇಕ್ಷಕರು ಬರ್ತಾರೆ, ಅಷ್ಟೇ ಹೊರತು ಈ ಇದರಲ್ಲಿ ಅವ್ರಿಗೆ ಕನ್ನಡ ಚಿತ್ರರಂಗ ಯಾವತ್ತೂ ಆ ಒಂದು ವಿಷಯದಲ್ಲಿ ಅವ್ರಿಗೆ ಪ್ರೇಕ್ಷಕರನ್ನ ಸೆಳೆದು ಥಿಯೇಟ್ರ್ನೊಳಗೆ ಕೂರಿಸೋ ಅಂಥದ್ದು ಏನಿದೆ, ಆ ವಿಷಯದಲ್ಲಿ ನಾವು ಅವ್ರನ್ನ ತುಂಬ ಕಳ್ಕೊಂಡಿದ್ದೀವಿ ಕನ್ನಡ ಚಿತ್ರರಂಗದಲ್ಲಿ. ಮತ್ತು ಪುನಃ ಯಾರು ಆ ರೀತಿ
ಪ್ರೇಕ್ಷಕರನ್ನ ಹಿಡಿದು ಒಳಗೆ ಕೂರಿಸೋವಂಥವ್ರು ಇನ್ಯಾರು ಬರ್ತಾರೆ ನೋಡ್ಬೇಕು. ಹಾಗಾಗಿ ತುಂಬ ಮಾತಾಡಬೇಕಾಗಿದೆ ವಿಷಯ, ಯಾಕಂದರೆ ಅಪ್ಪು ಸರ್ ಮತ್ತು ರಾಜ್ಕುಮಾರ್ ಕುಟುಂಬ ಮತ್ತು ಗಾಯತ್ರಿ ಥಿಯೇಟ್ರಿಗೆ ಅವಿನಾಭಾವ ಸಂಬಂಧ ಇತ್ತು ಅಂತ ಹೇಳಲಾಗುತ್ತೆ. ಮೈಸೂರಿನ ಅನೇಕರು ಈಗಲೂ ಕೂಡ ಆ ಹಳಬರನ್ನ ಕೇಳಿದ್ರೆ ಗಾಯತ್ರಿ ಥಿಯೇಟ್ರು ರಾಜ್ಕುಮಾರ್ ಫ್ಯಾಮಿಲಿ ಇದ್ದಪ್ಪ ಅನ್ನೋ ಒಂದು ಮಾತಿದೆ. ಅಷ್ಟು ನಂಟಿತ್ತು ನಿಮಗೂ ಅವ್ರಿಗೂ ಕೂಡ. ಥಿಯೇಟ್ರಿಗೆ ವಿಸಿಟ್ ಕೊಡೋ ಸಂದರ್ಭದಲ್ಲಿ ಫಸ್ಟ್ ಗಾಯತ್ರಿ ಥಿಯೇಟ್ರಿಗೆ ಬರ್ತಿದ್ರು ಅಂತ ಕೇಳ್ಪಟ್ಟಿದ್ದೀವಿ. ಅಲ್ಲ, ಅದು ಹೌದು. ಅವ್ರಿಗೂ ನಮ್ಮ ಥಿಯೇಟ್ರ್ ಮೇಲೆ ಅದೇ ರೀತಿಯಾದ ಒಂದು ಗೌರವ ಇತ್ತು, ನಮ್ಮ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇತ್ತು, ಮತ್ತು ಅವ್ರ ಮೇಲೂ ನಮಗೂ ಅದೇ ರೀತಿಯಾದ ಪ್ರೀತಿ ವಿಶ್ವಾಸ ಇತ್ತು. ಸಂಬಂಧಗಳು ಅಂತ ಹೇಳಿ ನಾನು ಅದನ್ನು ಕೊಂಡಾಡ್ಕೊಳ್ಳೋದಕ್ಕೆ ಸರಿ ಬರೋದಿಲ್ಲ. ಸಂಬಂಧನ ಮೇಂಟೈನ್ ಮಾಡಿದ್ವಿ ಹಾಗೇನೆ. ಅವರ ಅದು ಡಾಕ್ಟರ್ ರಾಜ್ಕುಮಾರ್ ಅವರು, ರಾಜಣ್ಣವರು ಅವರ ಟೈಮಿಂದನೂ ದೂರದ ಬೆಟ್ಟ ಪಿಕ್ಚರಿಂದ ಹಿಡಿದು ಶಿವರಾಜ್ ಕುಮಾರ್ ಅವ್ರ ಪಿಕ್ಚರ್ನೂ ಕೂಡ, ರಾಘವೇಂದ್ರ ರಾಜ್ಕುಮಾರ್ ಅವ್ರ ಪಿಕ್ಚರ್ನೂ ಕೂಡ, ಮತ್ತು ಪುನೀತ್ ರಾಜ್ಕುಮಾರ್ ಅವ್ರ ಪಿಕ್ಚರ್ನೂ ಕೂಡ ಈ ಚಿತ್ರಮಂದಿರದಲ್ಲಿ 100 ದಿನ, 150 ದಿನ, 250 ದಿನ, ಕೆಲವುದು ಒಂದು ವರ್ಷ ಈ ಥರ ನಡೆಸಿ ಯಶಸ್ವಿ ಕಂಡಿರೋವಂಥ ಚಿತ್ರಗಳು ನಾವು ಹಾಕಿದ್ದೀವಿ. ಅದು ಆಗ ಅದೇ ಹೇಳೋದ್ನಲ್ಲ, 2 ತಲೆಮಾರಿನಲ್ಲಿ 4 ಜನದ್ದು 4 ನಟರದು, 4 ಒಳ್ಳೆ ಜೀವಿಗಳದು, ಒಳ್ಳೆ ವ್ಯಕ್ತಿಗಳದು ಚಿತ್ರಗಳನ್ನ ಹಾಕಿರೋ ಹೆಮ್ಮೆ ನಮಗಿದೆ. ಅದೇ ಹೆಮ್ಮೆ ಅವ್ರ ಜೊತೆ ಒಂದು ಇದ್ದಿದ್ದು ಸಂಪರ್ಕದಲ್ಲೂ ಇದೆ. ಅದು ಸಂಪರ್ಕ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಸರಿ ಬರೋದಿಲ್ಲ. ನಾವು ಚೆನ್ನಾಗಿದ್ವಿ, ಅವರು ನಮ್ಮ ಹತ್ರ ಚೆನ್ನಾಗಿದ್ದರು, ಅಷ್ಟೇ ಸಂತೋಷ ನಮಗೆ. ಯಾವತ್ತೂ ಒಂದು ದೊಡ್ಡಸ್ತಿಗೆಯಲ್ಲಿ ನಾನು ನಟ, ನಾನು ಹೇಳ್ದಂಗೆ ಕೇಳು ಅಂತ ನಡೆದವರಲ್ಲ ಅವರು. ಭಾರಿ ಒಂದು ಏನು ಹೇಳಲಿ, ಒಂದು ಸಮಾಧಾನದಲ್ಲಿ, ಸಾಧಾರಣತನದಲ್ಲಿ, ವ್ಯಾಪಾರದ್ದಾಗಲಿ ವ್ಯವಹಾರದ್ದಾಗಲಿ ಮಾತಾಡಿ ನಮ್ಮ ಹತ್ರ ಅನ್ಯೋನ್ಯವಾಗಿ ನಡ್ಕೊಂಡು ನಮ್ಮ ಜೊತೆ ಅವರು ವ್ಯವಹಾರ ಮಾಡಿದ್ದಾರೆ. ಅದಲ್ಲದೆ ಮೈಸೂರಿಗೆ ಹೀಗೇ ಸುಮ್ಮನೆ ಬಂದರೂ ಯಾರದೇ ಚಿತ್ರ ನಡೀತಾ ಇರಲಿ, ಯಾವ ನಟಂದಾದರೂ ಚಿತ್ರ ನಡೀತಾ ಇರಲಿ, ಇಲ್ಲಿ ಕೇರೆ ಮಾಡ್ತಾ ಇರಲಿಲ್ಲ. ಬರ್ತಾಯಿದ್ದೀವಪ್ಪ, ಏನು ತೊಂದರೆ ಇಲ್ಲ ತಾನೆ ಅಂತ ಬಂದು ಕೂತು ಟೀ ಕುಡಿದು ಪಿಕ್ಚರ್ನ ಒಂದು 10 ನಿಮಿಷ ಜನಕ್ಕೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಒಳಗಡೆ ಕರ್ಕೊಂಡು ಹೋಗ್ತಾಯಿದ್ವಿ. ಪಿಕ್ಚರ್ ಒಂದು 10-15 ನಿಮಿಷ ನೋಡೋರು ಹೊರಡೋರು. ಅವ್ರದ್ದೇ ಸ್ವಂತ ಪಿಕ್ಚರ್ ಆದರೆ ಅರ್ಧ ಪಿಕ್ಚರ್ನೂ ಮೆಟ್ಲ ಮೇಲೆ ಕೂತ್ಕೊಂಡು ನೋಡಿದ್ದಾರೆ. ಬಾಲ್ಕನಿನಲ್ಲಿ ಏರೋ ಬೀರೋದು ಸ್ಟೆಪ್ಸ್ ಏನಿದೆ ಅಲ್ಲಿ ನಾನು ಕೂಡ ಅವ್ರ ಏನೋ ನನ್ನ ಥಿಯೇಟ್ರ್ನಲ್ಲಿ ಆ ಥರ ಕೂತು ನೋಡಿರಲಿಲ್ಲ. ಅದು ಫಸ್ಟ್ ಮಾಡಿಸಿದ್ದು ಶಿವಣ್ಣನೇ. ಅದು ತಾಲಿಬಾನ್ ಅಲ್ಲ ಹಾಡನ್ನು ಕೇಳಬೇಕು ಅಂಥೇಳಿ ಇದೇ ಅಪ್ಪು ಪಿಕ್ಚರ್ದು ಸ್ಟಾರ್ಟಿಂಗಿಗೆ ಬಂದು ಆ ಬೀರೋ ಮೆಟ್ಲಲ್ಲಿ ಕೂತ್ಕೊಂಡು ಪಿಕ್ಚರ್ ನೋಡಿ ಹಾಡೆಲ್ಲ ಮುಗಿಯೋ ಅಷ್ಟೊತ್ತಿಗೆ ಗೊತ್ತಾಗೋಯ್ತು ಜನರಿಗೆ ಬಂದಿದ್ದಾರೆ ಅಂತ. ಅಷ್ಟರೊಳಗೆ ಎಬ್ಸಿ ಕರ್ಕೊಂಡೋಗಿದ್ದು ಒಂದು ಇನ್ಸಿಡೆಂಟ್ ಜ್ಞಾಪಕ ಇದೆ. ಅಷ್ಟು ಡೌನ್ ಟು ಅರ್ತ್. ಪ್ಲಸ್ ಒಂದು ಸತಿ ಇವರು ಹಿಡಿಸ್ತಾರೆ ಅಂಥೇಳಿ ಒಂದು ಸತಿ ಹೊಂದ್ಕೊಂಡ್ರೆ ಅವ್ರ ಜೊತೆ ಭಾರಿ ಒಂದು ಮರ್ಯಾದೆ ಕೊಟ್ಟು ನಮ್ಮ ಹತ್ರನೂ ನಡ್ಕೊಂಡಿದ್ದಾರೆ, ಅದಷ್ಟು ಹೇಳ್ಬೋದು ನಾನು. ಅಪ್ಪು ಸರ್ನ ಸಿನಿಮಾಗಳಲ್ಲಿ ಒಂದು ಮೈಲಿಗಲ್ಲು ಅಂತ ಹೇಳಿದ್ರೆ ರಾಜ್ಕುಮಾರ ಅಂತ ಹೇಳ್ಬೋದು. ಆ ಚಿತ್ರ ಕೂಡ ಇಲ್ಲಿ 100 ಡೇಸ್ ಹೋಯಿತು. ನಾವು ನಿರೀಕ್ಷೆಗೂ ಮೀರಿದಂಥ ಜನರು, ಅಂದರೆ ವೃದ್ಧರು ಹೆಚ್ಚಾಗಿ ಆ ಸಿನಿಮಾಗೆ ಬಂದಿದ್ದು ಹೆಚ್ಚು. ಗಾಯತ್ರಿ ಥಿಯೇಟ್ರ್ನಲ್ಲೂ ಕೂಡ ಒಂದು ಫ್ಯಾಮಿಲಿ ಥಿಯೇಟ್ರ್ ಅನ್ನೋ ಅಟ್ಮಾಸ್ಫಿಯರ್ ಇರೋದ್ರಿಂದ ಹೆಚ್ಚು ಫ್ಯಾಮಿಲೀಸ್ ಬಂದಿದ್ದನ್ನು ಗಮನಿಸಿದ್ವಿ. ಆ ಸಂದರ್ಭದಲ್ಲೂ ಕೂಡ ಅಪ್ಪು ಸರ್ ಇಲ್ಲಿ ಬಂದಿದ್ದರು. ಅವತ್ತು ಹೇಗಿತ್ತು ಅಂತ? ಅವತ್ತು ಅಪ್ಪು ಅವ್ರು ಬಂದಾಗ ಬಹುಶಃ ರಾಜ್ಕುಮಾರ್ ಅದು 3ನೇ ವಾರನೂ ಹೌಸ್ಫುಲ್ ನಡೀತಾ ಇತ್ತು. 3ನೇ ವಾರ ಅವರು ಬಂದಿದ್ದು ಸಂಜೆ 4 ಗಂಟೆನ 4:15ಗೆ ಬಂದಿದ್ದು. ದಟ್ ಈಸ್ ನಾವೇನು ಫಸ್ಟ್ ಶೋ ಅಂತ ಹೇಳಿ ಏನು ಕರಿತೀವಿ ಆವಾಗ. ಈಗೆಲ್ಲ ಟೈಮಿಂಗ್ಸ್ ಎಲ್ಲ ಬದಲಾವಣೆ ಆಗಿಬಿಟ್ಟಿದೆ. ಮಲ್ಟಿಪ್ಲೆಕ್ಸ್ ಬಂದು ನಮ್ಮದು ಮಾರ್ನಿಂಗ್ ಶೋ, ಮ್ಯಾಟ್ನಿ, ಫಸ್ಟ್ ಶೋ, ಸೆಕೆಂಡ್ ಶೋ ಅನ್ನೋದು ಹಾಳಾಗೋಗಿದೆ. ಬರೀ ಟೈಮ್ ಹೇಳ್ತಾ ಇದ್ದೀವಿ ಈಗ. ಮುಂಚೆ ಶೋಗೆ ಹೆಸರಿತ್ತು, ಈಗ ಟೈಮ್ ಪ್ರಕಾರ ಶೋ ಅಂತ ಹೇಳ್ತಾ ಇದ್ದೀವಿ. ಆವಾಗ ಬಂದಾಗ ಅದು ಫಸ್ಟ್ ಶೋ 4:30ಗೆ. ಅವತ್ತೂ ಹೌಸ್ಫುಲ್ ಕ್ರೌಡೆಡ್ಡು. ಅಷ್ಟು ಜನ ಹೆಂಗಸರು, ಮಕ್ಕಳು ಎಲ್ಲ ಇದ್ದರು. ಅಷ್ಟು ಜನನ್ನು ನೋಡಿ ಮಾತಾಡಿಸಿ, ಅಂದರೆ ಎಲ್ಲರನ್ನೂ ಮಾತಾಡಿಸ್ಲಿಕ್ಕಾಗಲ್ಲ. ದೂರದಲ್ಲಿ ನಿಂತು ನಮ್ಮದು ಇಲ್ಲಿ ಈ ಬಾಲ್ಕನಿ ಥರದ್ದೆಲ್ಲ ಪ್ರಾವಿಷನ್ ಇದೆ ಒಂದು, ಅಲ್ಲಿ ನಿಂತು ಅವ್ರಿಗೆಲ್ಲರ ಹತ್ರನೂ ಮಾತಾಡಿ, ಕೆಲವರಿಗೆ ಫೋಟೋಗೂ ನಿಂತು ಸೆಲ್ಫಿ ಕೊಟ್ಟು ಎಲ್ಲ ಮಾಡಿ ಹೆಚ್ಚು ಕಮ್ಮಿ ಒಂದು 1-1.5 ಗಂಟೆ ಟೈಮ್ ಸ್ಪೆಂಡ್ ಮಾಡಿದರು ಇಲ್ಲಿ. ಒಂದು ಹೇಳದ್ನಲ್ಲ, ಭಾರಿ ಒಂಥರ ತೀರಾ ಒಂಥರ ಭಾರಿ ಹ್ಯೂಮನ್ ಬ್ಯಾಕ್ಗ್ರೌಂಡ್ ಇರೋವಂಥ ವ್ಯಕ್ತಿಯವರು.
ತೀರಾ ದೊಡ್ಡಸ್ತಿಗೆ ಇರಲಿಲ್ಲ, ಇದಿರಲಿಲ್ಲ. ಆಮೇಲೆ ಅಭಿಮಾನಿಗಳು ನನಗೆ ಜೊತೆ ಕೊಡೋರು ಅಂದರೆ ಅಷ್ಟೇ ಪ್ರಾಣನೂ ಬಿಡೋರು ಅವ್ರ ಮೇಲೆ, ಅಷ್ಟೇ ಒಂದು ಮರ್ಯಾದೆನೂ ಕೊಡೋರು ಅವರಿಗೆ, ಯಾರನ್ನೂ ದೂರ ತಳ್ದವರಲ್ಲ. ಹಾಗೆ ಅವ್ರದ್ದು ರಾಜ್ಕುಮಾರ ಬಿಟ್ಟರೆ ಶಿವಣ್ಣಂದು ಹೇಳಬೇಕು ಅಂತಂದರೆ ಇಲ್ಲಿ ನಡೆದಿದ್ದು 34 ವಾರನ 35 ವಾರ ಒಡ ಹುಟ್ಟಿದವರು ರಾಜ್ಕುಮಾರ್ ಅವ್ರದ್ದು. ಇದೆಲ್ಲ ಹಲವಾರಿದೆ, ಬಟ್ ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ನಂಜುಂಡಿ ಕಲ್ಯಾಣ ರಾಘವೇಂದ್ರ ರಾಜ್ಕುಮಾರ್ ಅವ್ರದ್ದು, ಅದು ಅಷ್ಟೇ 30 ವಾರ 35 ವಾರ ಈ ಥರ ನಡೆದಿರೋದು. ಸೊ ಹೀಗೆ ಇವ್ರದ್ದು ಅಷ್ಟೇ. ಅಪ್ಪು ಅವ್ರದ್ರಲ್ಲಿ ರೀಸೆಂಟ್ ಮೋಸ್ಟಲ್ಲಿ ನೀವು ಹುಡುಕಿದಾಗ ರಾಜ್ಕುಮಾರ, ಅದು ಬಿಟ್ಟರೆ ಅದಕ್ಕಿಂತ ಮುಂಚೆ ಬೇಕಾದಷ್ಟು ಬೇರೆ ಇದೆ. ಆಕಾಶ್, ಇದು ನಮ್ಮ ಬಸವ, ಈ ಥರದ್ದೆಲ್ಲ ನಡೆದಿದೆ. ಎಲ್ಲ 150 ದಿನ 200 ದಿನ ನಡೆದಿರೋ ಚಿತ್ರಗಳು. ಅಭಿನೂ ಅಷ್ಟೇ, ಅಪ್ಪುನೂ ಅಷ್ಟೇ, ಎಲ್ಲ ಅದೇ ರೀತಿ ನಡ್ಕೊಂಡು ಬಂದಿರೋದು. ಹಾಗೆ ಅವ್ರದ್ದು ಇದೆ, ಶಿವಣ್ಣಂದು ಇದೆ ರೆಕಾರ್ಡು. ರಾಜ್ಕುಮಾರ್ ಅವ್ರದ್ದಂತೂ ಸಾಕಷ್ಟಿದೆ. ಯಾವುದು ಹಾಕಿದ್ರೂ 100 ದಿನ ಅವ್ರದ್ದು ಆ್ಯಾವ್ರೇಜ್ ರನ್. ಅದು ಎಲ್ಲರದು ಆ್ಯಾವ್ರೇಜ್ ರನ್ 5 ವಾರ ಅಂತಂತ ಹೇಳಿದ್ರೆ ಅವ್ರದ್ದು 10ರಿಂದ 15 ವಾರನೇ ಆ್ಯಾವ್ರೇಜ್ ರನ್. ಶಿವಣ್ಣವ್ರದ್ದು ಅದೇ ರೀತಿಯಾಗಿ ಒಂದು 8-10 ವಾರ ಆ್ಯಾವ್ರೇಜ್ ರನ್ ಅಂತ ಇತ್ತು. ಪುನೀತ್ ಅವ್ರದ್ದು ಅಷ್ಟೇ, ಆ್ಯಾವ್ರೇಜ್ ರನ್ 8ರಿಂದ 10 ವಾರ, ಜಾಸ್ತಿ ಅಂದರೆ 15 ವಾರ ತನಕನೂ ಹೋಗೋದು. ಈ ರೀತಿ ನೋಡಿದ್ದೀವಿ ಅವ್ರದ್ದೆಲ್ಲ ಚಿತ್ರಗಳನ್ನ ಇಲ್ಲಿ ಸ್ಕ್ರೀನ್. ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಣ್ಣವರ ಕಂಪನಿಯ ಅಪ್ಪು ಸರ್ನ ಮೊದಲನೇ ಹೀರೋ ಆದಂಥ ಅಪ್ಪು ಸಿನಿಮಾ ಫಸ್ಟ್ ಟೈಮ್ ರಿಲೀಸ್ ಆದ ಸಂದರ್ಭದಲ್ಲಿ ಕ್ರೌಡ್ ಹೇಗಿತ್ತು? ಗಾಯತ್ರಿ ಥಿಯೇಟ್ರ್ ಪೂರ್ತಿ ಜನ ಸೇರಿದ್ರು, ಎಸ್ಪೆಷಲಿ ಕಾಲೇಜ್ ಹುಡುಗರು ಜಾಸ್ತಿ ಸೇರಿದ್ರು ಮೊದಲನೇ ದಿನನೇ ಅನ್ನೋದು. ಅದರಲ್ಲೂ ಆಡಿಯೋ ಸೂಪರ್ ಹಿಟ್ ಆಗೋಗ್ಬಿಟ್ಟಿತ್ತು ಆ ಟೈಮಲ್ಲಿ, ತಾಲಿಬಾನ್ ಅಲ್ಲ ಆ ಸಾಂಗ್ ಎಲ್ಲ. ಹೆಂಗಿತ್ತು ಆ ಸಂದರ್ಭದಲ್ಲಿ ಕ್ರೌಡು? 20 ವರ್ಷದ ಹಿಂದಿನ ಮಾತು. ಮೊದಲನೇ ಪಿಕ್ಚರು ಇದು ಪುನೀತ್ ಅವ್ರದ್ದಲ್ಲದೆ ಶ್ವೇತಾರಾವ್ ಅವರು, ರಕ್ಷಿತಾ ಅಂತ ಹೇಳಿ ಏನು ಇವತ್ತು ನೀವೆಲ್ಲರೂ ಕರಿತೀರ, ಅವ್ರದ್ದು ಕೂಡ ಮೊದಲನೇ ಪಿಕ್ಚರ್ ಇದು. ಪಿಕ್ಚರ್ ರಿಲೀಸ್ ಆಗಿದ್ದು 2ನೇ ದಿನ ಅಣ್ಣವರು ಬಂದಿದ್ದರು, ಪುನೀತ್ ಅವರು ಬಂದಿದ್ದರು. ಥಿಯೇಟ್ರಿಗೆ ಬರಬೇಕು ಅಂತ ನಮ್ಮ ಥಿಯೇಟ್ರ್ ಮುಂದೆ, ನಮ್ಮದು ಡಬಲ್ ರೋಡ್ ಇರೋದ್ರಿಂದ ಆ ಕಡೆ ಸೈಡ್ನಲ್ಲಿ ಹೋಗಬೇಕಾದ್ರೆ ಜನ ನಿಂತಿರೋದನ್ನು ನೋಡಿದ್ರು. ಫೋನ್ ಮಾಡಿಸಿದ್ರು ಅಲ್ಲಿಂದ, ಏನಪ್ಪ ಥಿಯೇಟ್ರಿಗೆ ಬರ್ಬೋದಾ ಅಂತ ಹೇಳಿ ಕೇಳೋದಕ್ಕೆ ಫೋನ್ ಮಾಡಿಸಿದ್ರು. ದಯವಿಟ್ಟು ಬರಬೇಡಿ ಅಣ್ಣ, 4 ಶೋ ನಡೆಸ್ತಾ ಇರೋದು, ಆದರೆ 5 ಶೋ ಜನ ನಿಂತಿದ್ದಾರೆ ಹೊರಗಡೆ. ಟಿಕೆಟ್ ಸಿಕ್ಕಿಲ್ದಿರೋರು, ಆವೇಶದಲ್ಲಿರೋರು ಇದ್ದಾರೆ, ಟಿಕೆಟ್ ಸಿಕ್ಕಿರೋರು ಖುಷಿನಲ್ಲಿರೋರು ಇದ್ದಾರೆ. ಇಬ್ಬರೂ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ನೀವು ಬಂದರೆ ದಯವಿಟ್ಟು ಬರಬೇಡಿ ಅಂತ ಹೇಳಿ ಅವತ್ತು ರಿಕ್ವೆಸ್ಟ್ ಮಾಡಿ ಅವ್ರನ್ನ ಬರಬೇಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವರು ಸಹಕರಿಸಿ ಬರಲಿಲ್ಲ. ನಾನೇ ಖುದ್ದಾಗಿ ಹೋಗಿ ಅವರ ಒಂದು ಸ್ನೇಹಿತರ ಮನೆ ಇದೆ ನಮ್ಮ ಥಿಯೇಟ್ರಿಂದ ಮುಂದೆನೇ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಹತ್ರ. ಅವರ ಮನೆಯಲ್ಲಿ ಡಾಕ್ಟರ್ ಮರಸ್ವಾಮಿ ಅಂತ ಅವರ ಮಕ್ಕಳ ಮನೆ ಅದು. ಅವ್ರಿಗೆ ಫ್ಯಾಮಿಲಿ ತೀರಾ ಹತ್ತಿರ. ಅಲ್ಲಿದ್ದೀವಿ, ನೀವೇನಾರು ಬಂದು ಬರ್ತೀರಾ, ಮಾತಾಡಿಸ್ಬೋದು ನಿಮ್ಮನ್ನ ಅಂತಂದರು. ಹೋಗಿ ಅಲ್ಲಿ ಮಾತಾಡಿಸಿ ಪಿಕ್ಚರ್ ರಿಪೋರ್ಟ್ ಎಲ್ಲ ಒಪ್ಪಿಸಿ ಅವರಿಗೆ ಚೆನ್ನಾಗಿ ಬಂದಿದೆ ಇದು ಅಂತೆಲ್ಲ ಹೇಳಿ ಅವಾಗ ಕೂಡ ರಿಕ್ವೆಸ್ಟ್ ಮಾಡಿದ್ರು ಬರ್ಬೋದಾ ಅಂತ ಹೇಳಿ. ನಾನು ಇಲ್ಲ, ದಯವಿಟ್ಟು ಬೇಡ ಅಣ್ಣ, ನೀವು ಬಂದರೆ ಏನಿಲ್ಲ, ನಾವು ಕಂಟ್ರೋಲ್ ಮಾಡೋಕ್ಕೆ ಹೋಗಿ ನಿಮ್ಮ ಅಭಿಮಾನಿಗಳ ಮೇಲೆ ನಾವೇ ದೊಣ್ಣೆ ತೊಗೊಂಡು ಲಾಠಿ ಇಟ್ಕೊಂಡು ಕಂಟ್ರೋಲ್ ಮಾಡಬೇಕಾಗಿ ಬರುತ್ತೆ. ಇನ್ನೊಂದು ನಿಮಗೂ ಹಿಂಸೆ ಮಾಡಿಬಿಡ್ತಾರೆ ಮೈ ಮೇಲೆ ಬಿದ್ದು ಅಂತ ಹೇಳಿ ತಿಳಿಸಿದ ತಕ್ಷಣ ಆಯಿತು ಬಿಡಪ್ಪ, ಅಷ್ಟು ತೊಂದರೆ ಆಗೋದಾದರೆ ಬೇಡ ಅಂತ ಹೇಳಿ ಅಣ್ಣವರು ಬರಲಿಲ್ಲ, ಪುನೀತ್ ಅವರು ಬರಲಿಲ್ಲ ಅವತ್ತು. ಈಗ ಸಿನಿಮಾ 100 ಡೇಸ್ ಆದ ಕೂಡಲೇ ಶೀಲ್ಡ್ಗಳು ಕೊಡೋ ಸಂದರ್ಭದಲ್ಲಿ ನೀವು ಹೋಗಿದ್ರಿ. ಏನು ಕತೆ ಮಾತುಕತೆ ನಡೀತಿತ್ತು ಆಗಲೂ ಕೂಡ? 100 ಡೇಸ್ ಆದಮೇಲೆ ಕೂಡ ಕ್ರೌಡ್ ಇತ್ತು ಅಂತ ಕೇಳ್ಬಿಡ್ರಿ. 100 ಡೇಸ್ ಆದಮೇಲೆ ಕೂಡ 3 ವಾರ, 100 ಡೇಸ್ ಕಂಪ್ಲೀಟ್ ಆಗಿ ಇನ್ನೂ 3 ವಾರ ಓಡಿತ್ತು ಪಿಕ್ಚರ್. ಫಂಕ್ಷನ್ ನಡೆಯೋ ಟೈಮ್ನಲ್ಲಿ ಪಿಕ್ಚರ್ ಇನ್ನೂ ರನ್ನಿಂಗಲ್ಲಿತ್ತು ಇಲ್ಲಿ. ಸೊ ಫಂಕ್ಷನ್ಗೆ ಹೋದಾಗ ಅಲ್ಲಿ ಹೆಚ್ಚು ಮಾತು ಆಗೋದಿಲ್ಲ, ಯಾಕಂದರೆ ಫಂಕ್ಷನ್ನಲ್ಲಿ ಒಂದಾದ್ಮೇಲೆ ಒಂದು ಥಿಯೇಟ್ರನ್ನ ಕರೆದು ಅವರು ಬಟ್ ಈಸ್ಕೊಳ್ಬೇಕಾದ್ರೆ ಅವರ ಇದೇ ಬೇರೆ ಇತ್ತು. ಅಂದರೆ ಯೂಶಲಿ ಏನಾಗುತ್ತೆ, ನೆಕ್ಸ್ಟ್ ಇನ್ನೊಂದು ಹೊಸ ಪಿಕ್ಚರ್ ಇದೆ ಅಂದ ತಕ್ಷಣ ತೆಗೆದಾಕ್ಬಿಡ್ತಾಯಿದ್ರು. ನಮ್ಮಲ್ಲಿ ನಮ್ಮ ತಂದೆಯವರಾಗಲಿ ನಮ್ಮ ತಾತ ಆಗಲಿ ಒಂದು ಪಾಲಿಸಿ ಸ್ಟ್ರಿಕ್ಟಾಗಿ ಫಾಲೋ ಮಾಡಿದರು. ಕಲೆಕ್ಷನ್ ಬರ್ತಾ ಇರೋ ಪಿಕ್ಚರು, ಯಾವುದೇ ಹೊಸ ನಟಂದು ದೊಡ್ಡ ಸ್ಟಾರ್ದು ಇನ್ನೊಂದು ಪಿಕ್ಚರ್ ಬರ್ತಾಯಿದೆ ಇಲ್ಲಿ ಒಂದು ಪಿಕ್ಚರ್ ನಡೆಯೋ ಟೈಮ್ನಲ್ಲಿ ಅಂದಾಗ
ಅದಕ್ಕೆ ಚೇಂಜ್ ಮಾಡಬಾರ್ದು, ಬದಲಾಯಿಸಬಾರ್ದು. ನಡೆಯೋ ಪಿಕ್ಚರ್ನ ನಡೆಯೋಕ್ಕೆ ಬಿಟ್ಟುಬಿಡಿ ಅಂತ ಅದೊಂದು ಸಿಸ್ಟಮ್ನ ಅವತ್ತಿಂದನೂ ಹಾಗೆ ಫಾಲೋ ಮಾಡಿದ್ದೀವಿ. ಪಿಕ್ಚರ್ ಬೇರೆದು ರಿಲೀಸ್ ಇದ್ದರೂ ಅವತ್ತು ಒಪ್ಕೊಳ್ಳದೆ ಇದು ಎಷ್ಟು ನಮಗೆ ನಮ್ಮ ಥಿಯೇಟ್ರ್ ಚಾರ್ಜಸ್ಸು ತೊಂದರೆ ಆಗದೆ ಇರೋ ಥರ ಡಿಸ್ಟ್ರಿಬ್ಯೂಟ್ರಿಗೂ ಶೇರ್ ಬರೋ ತನಕನೂ ಅಪ್ಪು, ಅಭಿ, ವೀರ ಕನ್ನಡಿಗ ಈ ಥರ ಪಿಕ್ಚರ್ಗಳನ್ನ ಸ್ಕ್ರೀನ್ ಮಾಡಿ ಬಿಟ್ಟಿದ್ದೀವಿ. ಯಾವುದೇ ಸ್ಟಾರ್ಗೆ ಮೊದಲನೇ ಸಿನಿಮಾಗೆ ಸ್ಟಾರ್ ಗಿರಿ ಕೊಡಲ್ಲ, ಪವರ್ ಸ್ಟಾರ್ ಅಂತ. ಮೊದಲನೇ ಸಿನಿಮಾಗೇ ಶಿವಣ್ಣ ಅವರು ಇವ್ರ ಪರ್ಫಾರ್ಮೆನ್ಸ್ ನೋಡಿ, ಜೊತೆಗೆ ರಜನಿಕಾಂತ್ ಅವರು ಸ್ಟೇಜ್ ಮೇಲೆ ಒಂದು ಸಿಂಹದ ಮರಿ ನೋಡ್ದಂಗಾಯ್ತು ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನೀವು ಇದ್ರ ಹೇಗೆ ಅಂತ? ಅದು ಅವಾರ್ಡ್ ಫಂಕ್ಷನ್ನಲ್ಲಿ ಆಗಿದ್ದು. ಅವಾರ್ಡ್ ಫಂಕ್ಷನ್ನಲ್ಲಿ ಅವಾರ್ಡ್ನ ನಮ್ಮ ಕೈಗೆ ಕೊಟ್ಟಿದ್ದು ರಜನಿಕಾಂತ್ ಸರು ಮತ್ತು ಅಣ್ಣವರು ಸೇರಿ ನಮ್ಮ ಕೈಗೆ ಶೀಲ್ಡ್ಗಳು ಕೊಟ್ಟಿದ್ದು. ಅಪ್ಪು ಅವರು ಜೊತೆನಲ್ಲಿ ನಿಂತಿದ್ದರು. ಎಲ್ಲ ಆದಮೇಲೆ ಅಲ್ಲಿ ಮಾತಾಡೋದಕ್ಕೆ ಅಂತ ಅವ್ರಿಗೆ ಕೊಟ್ಟಾಗ ಇವರು ಮಾಡಿದ್ದು ಒಂದು ಏನು ಸ್ಪೀಚ್ನಲ್ಲಿ ರಜನಿಕಾಂತ್ ಅವರು ನೀವು ಹೇಳಿದಾಗೆ ಎಕ್ಸ್ಪ್ರೆಸ್ ಮಾಡಿದ್ರು. ಈ ಥರ ಒಂದು ಏನೋ ಒಂದು ಹೊಸ ಹುಲಿ ಮರಿ ಹೇಗೆ ಜಿಗಿತ ಮಾಡುತ್ತೆ ಆ ಥರ ಒಂದು ಆ್ಯಕ್ಷನ್ ಮಾಡಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂಥೇಳಿ. ಮತ್ತು ಶಿವಣ್ಣವರು ಅದನ್ನು ಹೊರಗಡೆ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದು. ಇವನು ಸಾಧಾರಣದ್ದಲ್ಲ, ಇವನು ಪವರ್ ಸ್ಟಾರ್ ಅಂತ ನಾನು ಹೇಳಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದು. ಅದು ಹಾಗೆ ಲೇಬಲ್ ಆಗಿ ಉಳ್ಕೋತು. ಅದು ನಾವು ಏನು ಅವಾರ್ಡ್ ಫಂಕ್ಷನ್ನಲ್ಲಿ ನಾವು ಆ ಮೊಮೆಂಟೋ ಇಸ್ಕೊಂಡು ಆದಮೇಲೆ 100 ಡೇಸ್ದು ಶೀಲ್ಡ್ ಅಂತ ನೀವು ಏನು ಹೇಳ್ತೀರ, ಅದು ಮೊಮೆಂಟೋನ ಇಸ್ಕೊಂಡಾದ ಮೇಲೆ ಅದು ಈ ಒಂದು ಮಾತು ನಡಿಬೇಕಾದ್ರೆ ಅಲ್ಲಿ ಒಂದು ಮಾತಾಡಿದ್ದನ್ನು ಕೇಳಿದ್ದು ಜ್ಞಾಪಕ ಇದೆ ನಮ್ಮ. ಸರ್, ಈಗ ಒಂದು ಸಿನಿಮಾ ಹಿಟ್ಟಾದ ಕೂಡಲೇ ಸ್ಟಾರ್ ಗಿರಿ ಅನ್ನೋದು ಬಂದ ಕೂಡಲೇ ಒಬ್ರಿಗೆ ನಾನತ್ವ ಅನ್ನೋದು ಬಂದ್ಬಿಡುತ್ತೆ. ಅಪ್ಪು ಸರ್ ಇಷ್ಟು ಸಿನಿಮಾಗಳು ಹಿಟ್, ಸೂಪರ್ ಡೂಪರ್ ಹಿಟ್ ಕೊಟ್ಟರು, ಥಿಯೇಟ್ರ್ಗಳ ಜೊತೆ, ಥಿಯೇಟ್ರ್ ಮಾಲೀಕರ ಜೊತೆ ಮತ್ತು ಅಭಿಮಾನಿಗಳ ಜೊತೆ ಹೇಗೆ ನಡ್ಕೋತಿದ್ರು ಅನ್ನೋದು ಸರ್ ಹೇಳದ್ನಲ್ಲ. ಅದು ಅವ್ರನ್ನಲ್ಲಿ ಹುಟ್ಟು ಗುಣನೋ ರಕ್ತ ಗುಣನೋ ಗೊತ್ತಿಲ್ಲ, ಬಂದಿತ್ತು ಅವ್ರಿಗೆ. ಯಾವತ್ತೂ ನಾನು ದೊಡ್ಡ ಸ್ಟಾರು, ನಾನು ಹೇಳ್ದಂಗೆ ನೀವು ಕೇಳಬೇಕು ಥಿಯೇಟ್ರ್ನವರು, ನನ್ನಿಂದ ನೀವು ಬದುಕ್ತಾ ಇದ್ದೀರಾ ಅನ್ನೋ ಒಂದು ಮನೋಭಾವನೆಯಲ್ಲಿ ಯಾವತ್ತೂ ನಮ್ಮ ಹತ್ರ ನಡ್ಕೊಂಡಿಲ್ಲ, ಮಾತಾಡಿಲ್ಲ. ಮತ್ತು ಕೆಲವು ಪಿಕ್ಚರ್ಗಳು, ಎಲ್ಲ ಪಿಕ್ಚರು ಸೂಪರ್ ಹಿಟ್ಟಾಗಿಲ್ಲ, ಕೆಲವುದು ಸಾಧಾರಣ ಹಿಟ್ಟಾಗಿತ್ತು. ಆವಾಗ ಏನು ಡ್ರಾಬ್ಯಾಕ್ ಇತ್ತು ಅಂತಲೂ ಕೂಡ ಕೇಳ್ಕೊಂಡಿದ್ದಾರೆ. ನಾವು ನೆಗೆಟಿವ್ ಏನು ಮೈನಸ್ ಪಾಯಿಂಟ್ ಇದೆ ಮುಂದಿನ ಸಿನಿಮಾದಲ್ಲಿ ನಾನು ತಿದ್ಕೋತೀನಿ ಅಂತ ನಿಮ್ಮನ್ನು ಹೇಳಿದ್ದಾರೆ. ಈ ಥರ ಮಾತಾಡ್ತಾ ಇದ್ರು. ಅಭಿಮಾನಿಗಳಲ್ಲಿ, ಅವ್ರದ್ದು ಅಭಿಮಾನಿ ಸಂಘಗಳಲ್ಲಿ ಕೆಲವರು ಇದ್ದಾರೆ, ಅವ್ರ ಹತ್ರನೂ ಕೂಡ ಕೇಳೋರು. ಏನು ಯಾವುದರಲ್ಲಿ ಜನಕ್ಕೆ ಅಲ್ಲಿ ಜಿಗುಪ್ಸೆ ಬರುತ್ತೆ ನನ್ನ ಪಿಕ್ಚರ್ ನೋಡಬೇಕಾದ್ರೆ. ನಾವು ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ಪ್ರತಿ ಪಿಕ್ಚರ್ನೂ ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ಹಾಕಿದಾಗ ನಾವು ಒಂದು ಸತಿ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀವಿ ಜನರ ಜೊತೆ. ಅದು ನೋಡಬೇಕಾದ್ರೇ ಗೊತ್ತಾಗ್ಬಿಡುತ್ತೆ ಜನ ಹೇಗೆ ಅದನ್ನು ಆನಂದಿಸ್ತಾರೆ, ಹೆಂಗೆ ತೊಗೋತಾರೆ, ಏನಾಗತ್ತೆ ಅನ್ನೋದು ನಮಗೆ ಮಾಹಿತಿ ಸಿಕ್ಕೋದೇ ಅಲ್ಲಿ. ನೀವು ಪ್ರೆಸ್ನಲ್ಲಿ ಬರಿತಿರೋ ರಿಪೋರ್ಟು ಅದು ಬೇರೆ, ಬಟ್ ನಮಗೆ ಅಲ್ಲಿ ಜನರ ಜೊತೆ ಕೂತು ಆ ಪಲ್ಸ್ನ ಅಲ್ಲಿ ಕ್ಯಾಚ್ ಮಾಡ್ತೀವಲ್ಲ, ಅದು ನಮ್ಮ ಥಿಯೇಟ್ರ್ನಲ್ಲಿ ಹೇಳೋದ್ನಲ್ಲ 3 ತಲೆಮಾರಿಂದ ಅದು ಪಾರಂಪರಿಕವಾಗಿ ನಡ್ಕೊಂಡು ಬಂದಿದೆ. ಕೂತು ನೋಡ್ತಾ ಇದ್ವಿ. ಇದಕ್ಕೋಸ್ಕರ ಫೋನ್ ಮಾಡಿ ಕೇಳ್ತಾಯಿದ್ರು ಏನು ಅನ್ನಿಸ್ತು ಅಂತ. ಫಸ್ಟ್ ಇಲ್ಲ ಪರವಾಗಿಲ್ಲ ಅಂತ ಹೇಳ್ಬಿಡ್ತಾ ಇದ್ವಿ ಇನಿಷಿಯಲ್ ರಿಪೋರ್ಟು. ಮತ್ತು ಪುನಃ ಮಧ್ಯಾಹ್ನದ ಮೇಲೆ 4 ಗಂಟೆ 3:30-4 ಗಂಟೆ ಮೇಲೆ ಸಂಜೆ ಅಷ್ಟೊತ್ತಿಗೆ ಫೋನ್ ಮಾಡಿ ಏನು ಡ್ರಾಬ್ಯಾಕ್ ಇದೆ, ಕೆಲವು ಕಡೆ ಎಲ್ಲ ಕಲೆಕ್ಷನ್ಸ್ ಡ್ರಾಪ್ ಆಗಿದೆ, ರೀಸನ್ ಏನು, ಎಲ್ಲಿ ನಿಮಗೆ ಇದನ್ಸುತ್ತೆ ಡ್ರಾಬ್ಯಾಕ್ ಅನಿಸುತ್ತೆ ಅಂತ ಹೇಳಿ ಕೇಳಿ ಫೀಡ್ಬ್ಯಾಕ್ ತೊಗೊಂಡು ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋ ಅಂಥ ಒಂದು ಸ್ಟಾರ್. ಆ ಸ್ಟಾರ್ ಅನ್ನೋ ಒಂದು ತೂಕನ ಎಲ್ಲೂ ತೋರಿಸ್ಕೊಳ್ಳದೆ, ಅದರದೊಂದು ಭಾರನ ಯಾರ ಮೇಲೂ, ಆ ವೆಯ್ಟ್ನ ಯಾರ ಮೇಲೂ ಬಿಸಾಕದೆ ಸಾಧಾರಣವಾಗಿ ನಡ್ಕೊಂಡಿದ್ದು ಅಂತಂದರೆ ಇವ್ರುಗಳೇನು. ಇವತ್ತು ಶಿವಣ್ಣನೂ ಹಾಗೇನೆ, ಯಾವತ್ತೂ ಅವರು ಸ್ಟಾರ್ಡಮ್ ವೆಯ್ಟನ್ನ ಯಾರ ಮುಂದೆನೂ ಥ್ರೋ ಮಾಡಿಲ್ಲ, ಇದು ಮಾಡಿಲ್ಲ. ತೀರಾ ಹಿಂಸೆ ಮಾಡಿಬಿಟ್ರೆ ಮೈ ಮೇಲೆ ಬಿದ್ದು ಎಲ್ಲ ಮಾಡಿದಾಗ ಅವರು ಯಾರಿಗೇ ಆದರೂ ಕೋಪ ಬರುತ್ತೆ. ಯಾಕಂದರೆ ಅವ್ರಿಗೂ ಹಿಂಸೆ ಆಗತ್ತೆ, ಎಷ್ಟು ಅಂತ ಇದು ಮಾಡೋಕ್ಕಾಗತ್ತೆ. ಬಟ್ ನೋಡಿದಾಗೆ ಯಾರ ಹತ್ರನೂ ನಮ್ಗಳ ಹತ್ರ ಅಂತ ಥಿಯೇಟ್ರ್ನವ್ರ ಹತ್ರ ಯಾವ ಥಿಯೇಟ್ರ್ ಮಾಲೀಕನಿಗೆ ಹೋಗಿ ಕೇಳಿದ್ರು ಅವ್ರ ಮೇಲೆ ಬೇರೆ ಅಭಿಪ್ರಾಯ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಗ್ಯಾರಂಟಿ ಹೇಳ್ತೀನಿ ನಾನು. ಸರ್, ಈಗ ಇಷ್ಟು ಸೂಪರ್ ಡೂಪರ್ಗಳು ಹಿಟ್ಟು ಕೊಡ್ತಾ ಇರುವಂಥ ಸಂದರ್ಭದಲ್ಲೇ ಅಕ್ಟೋಬರ್ 29 ಒಂದು ಸಿಡಿಲ್ ಬಂದು ಬಡಿಯುತ್ತೆ. ಆ ಸಂದರ್ಭದಲ್ಲಿ ನೀವೆಲ್ಲಿದ್ರಿ? ಈ ವಿಚಾರ ಬಂದಾಗ ನಿಮ್ಗೇನು ಅನ್ನಿಸ್ತು ಅಂತ? ಬಂದಾಗ ನ್ಯೂಸು 10:30 ಗಂಟೆ ನಡೀತಾ ಇತ್ತು. ಏನು ಅಂತಲೂ ತಲೆಗೆ, ಅಂದರೆ ಫಸ್ಟ್ ಆಫ್ ಆಲ್ ಈ ಥರದ್ದನ್ನೆಲ್ಲ ಅಪಪ್ರಚಾರ ಮಾಡ್ತಾರೆ ಅಂತನ್ನೋದು ಒಂದಿತ್ತು. ಅನ್ನೆಸರಿ ರೂಮರ್ ಸ್ಪ್ರೆಡ್ ಮಾಡ್ತಾರೆ ಅಂತ ಯಾವನೋ ಮಾಡಿರ್ಬೋದು ಸೋಷಿಯಲ್ ಮೀಡಿಯಾನಲ್ಲಿ ಅಂದ್ಕೊಂಡ್ವಿ.
ನಂಬಲಿಕ್ಕೆ ಅದು ಅಸಾಧ್ಯವಾದಂಥ ನ್ಯೂಸ್ ಆಗಿದ್ದರಿಂದ 12:30 1 ಗಂಟೆ ತನಕನೂ 10 ಗಂಟೆಗೆ ಬಂದಿದ್ದು 1-1:30 ಆಗೋ ತನಕನೂ ಅದು ಕರೆಕ್ಟ್ ಅವರ ಆಫೀಸ್ನಲ್ಲಿರೋರು ಯಾರಾದರೂ ಒಬ್ಬರು ಮಾಹಿತಿ ಕೊಡೋ ತನಕನೂ ನಂಬಲಿಕ್ಕಾಗಲಿಲ್ಲ. ಕೊಟ್ಟಾದ ಮೇಲೂ ಅದು ಏನೋ ಒಂಥರ ಇನ್ನೂ ಏನೋ ಹಾಸ್ಪಿಟ್ಲಲ್ಲಿದ್ದಾರೆ, ಚೇತರಿಸ್ಕೋಬೋದು, ರೆಡಿ ಆಗ್ತಾರೆ ಅಂತನೋ ಒಂದು ಇದರಲ್ಲಿದ್ವಿ ಹೊರತು ಈ ಥರ ಕಳ್ಕೊತೀವಿ. ಇಂಡಸ್ಟ್ರಿದು ಒಂದು ಏನು ಮೇಜರ್ ಏನು ಹೇಳಿ ಸ್ಟೇಕ್ ಹೋಲ್ಡರ್ ಅಂತಲೇ ಹೇಳ್ಬೋದು ಅವ್ರನ್ನ. ಪಿಕ್ಚರ್ ಹಾಕಿದ್ರೆ ಪ್ರತಿ ಥಿಯೇಟ್ರ್ನಲ್ಲಿ ಹಬ್ಬದ ವಾತಾವರಣ. ಈ ಥರದ್ದೊಂದು ಆ್ಯಕ್ಟರ್ ಯಾವುದೇ ಪಿಕ್ಚರ್ ತೊಗೊಳ್ಳಿ ಅವ್ರದ್ದು, ಯಾವುದೇ ಪಿಕ್ಚರ್ದು ಯಾವುದೇ ಪ್ರೆಸ್ನವರು ಕವರ್ ಮಾಡಿರೋದಿದ್ದರೆ ಥಿಯೇಟ್ರ್ ಮುಂದೆ ಮಿನಿಮಮ್ 1 ವಾರ ಹಬ್ಬದ ವಾತಾವರಣ. ಜನ ತುಂಬಿ ತುಳುಕ್ತಾ ಇರೋರು. 4 ಶೋಗೆ 5-6 ಶೋ ಜನ ಬರೋರು ಟಿಕೆಟ್ ತೊಗೊಳೋದಕ್ಕೆ ಫಸ್ಟ್ ವೀಕ್ನಲ್ಲಿ. ಆ ಥರದ್ದು ಇವತ್ತು ತುಂಬ ಇದ್ದಾರೆ, ತುಂಬ ಕಮ್ಮಿ. ಎಲ್ಲ ಪಿಕ್ಚರ್ಗೂ ಆಗಲ್ಲ, ಬಟ್ ಇವ್ರದ್ದು ಎಲ್ಲ ಪಿಕ್ಚರ್ಗೂ ಹಾಗೇನೆ. ಸ್ಪೆಷಲಿ ಫ್ಯಾಮಿಲಿ ಆಡಿಯನ್ಸ್ ಜಾಸ್ತಿ ಬರ್ತಾಯಿದ್ರು. ಅಂದರೆ ಅವ್ರ ಸಬ್ಜೆಕ್ಟ್ ಹುಡುಕ್ತಾ ಇದ್ದಿದ್ದೆ ಆ ಥರದ್ದು. ಎಲ್ಲ ವಯಸ್ಸಿನವರು ಮನೆಯಲ್ಲಿರೋರು, ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಅಣ್ಣ ತಂಗಿ, ಮಕ್ಕಳು ಮರಿ ಎಲ್ಲರೂ ಕೂತ್ಕೊಂಡು ಪಿಕ್ಚರ್ನ ಆನಂದಿಸ್ಬೇಕು ಅನ್ನೋ ಸಬ್ಜೆಕ್ಟನ್ನೇ ಹುಡುಕಿ ಮಾಡ್ತಾಯಿದ್ರು. ಅದೇ ಒಂದು ಯೂನಿಕ್ನೆಸ್ ಅಂತಲೂ ಹೇಳ್ಬೋದು ಅವ್ರದ್ದು. ಸಬ್ಜೆಕ್ಟ್ನಲ್ಲಿ ಏನಾದರೂ ಅಳಕಿದೆ ಅಂದರೂ ಬಹುಶಃ ಅವರು ಹಿಂಜರಿತಾ ಇದ್ರೇನೋ. ಇದು ಹಿಟ್ಟಾಗತ್ತೆ ಅಂತ ಗೊತ್ತಿದ್ರು, ಬಟ್ ರಾಂಗ್ ಸೋಷಿಯಲ್ ಮೆಸೇಜ್ ಹೋಗ್ಬೋದು ಅಂಥೇಳಿ ಕೂಡ, ಅಂದರೆ ಇದರಿಂದ ಏನೋ ಒಂದು ಸ್ಫೂರ್ತಿ ಸಿಕ್ಕಲ್ಲ, ಯಾರಿಗೂ ಪ್ರೇರೇಪಣೆ ಸಿಕ್ಕಲ್ಲ ಅಂತ ಹೇಳಿ ಅದನ್ನು ರೆಫ್ಯೂಸ್ ಮಾಡಿರ್ಬೋದು. ಬಟ್ ನಮಗೆ ಗೊತ್ತಿಲ್ಲ ಅದು. ಬಟ್ ಅವ್ರದ್ದು ಯಾವುದೇ ಪಿಕ್ಚರ್ಗಳನ್ನ ನೀವು ವೀಕ್ಷಣೆ ಮಾಡಿದ್ರು ಅದರಲ್ಲಿ ಏನಾದರೂ ಒಂದು ಸೆಂಟಿಮೆಂಟಲ್ ವ್ಯಾಲ್ಯೂ ಇದೆ, ಒಂದು ಮೆಸೇಜ್ ಇರ್ತಾಯಿತ್ತು. ಮತ್ತು ಕಂಪ್ಲೀಟ್ ಎಂಟರ್ಟೈನರ್. ಅದರಲ್ಲಿ ಏನು ಚಿಕ್ಕ ವಯಸ್ಸಿನವ್ರು ಕೂತಿದ್ದು ದೊಡ್ಡ ವಯಸ್ಸಿನವ್ರಿಗೆ ಅಸಹ್ಯ ಆಗೋದು, ಅಥವಾ ಉಲ್ಟಾ ದೊಡ್ಡ ವಯಸ್ಸಿನವ್ರಿಗೆ ಅಸಹ್ಯ ಆಗೋದು ಚಿಕ್ಕ ವಯಸ್ಸಿನವ್ರು ಕೂತಿದ್ದಾರೆ ಅಂಥೇಳಿ ಆ ಥರದ್ದು ಯಾವುದೋ ಒಂದು ಸೀನ್ಗಳು ಇರ್ತಾ ಇರಲಿಲ್ಲ, ಡೈಲಾಗ್ ಇರ್ತಾ ಇರಲಿಲ್ಲ, ನರೇಷನ್ ಇರ್ತಾ ಇರಲಿಲ್ಲ. ಆ ಇದರಲ್ಲಿ ಗೆದ್ದಿದ್ದಾರೆ. ಆ ವಿಷಯದಲ್ಲಿ ಅದನ್ನು ಮೇಂಟೈನ್ ಮಾಡಿದರು. ಅದಕ್ಕೆ ಫ್ಯಾಮಿಲಿ ಆಡಿಯನ್ಸ್ ಯಾವಾಗಲೂ ಅವ್ರ ಪಿಕ್ಚರ್ಗಳಿಗೆ ಹೈಯೆಸ್ಟ್ ಇರ್ತಾಯಿತ್ತು. ಕೊನೆಯದಾಗಿ ಇದೇ 14ನೇ ತಾರೀಕು ಮತ್ತೆ ಸಿನಿಮಾ ರಿಲೀಸ್ ಆಗ್ತಾಯಿದೆ, ಅಪ್ಪು ಸಿನಿಮಾ. ನಿಮ್ಮ ಥಿಯೇಟ್ರಲ್ಲೇ ಬರುತ್ತೆ ಅನ್ನೋದು ಮಾಹಿತಿ ಕೂಡ ಇದೆ ನಮಗೆ. ನಿಮಗೆ ಎಷ್ಟು ಸಂಭ್ರಮ ಇದೆ? ಮತ್ತು ಬರೋವಂಥ ಮೈಸೂರಿನಲ್ಲಿರುವಂಥ ಅಪ್ಪು ಆಡಿಯನ್ಸ್ಗಳಿಗೆ, ಸ್ಪೆಷಲಿ ಮಕ್ಕಳುಗಳು ಆ ಸಾಂಗ್ನ ಇಷ್ಟಪಟ್ಟಿದ್ರು. ಆ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಇನ್ನೇನು ರಿಲೀಸ್ ಆಗ್ತಾಯಿದೆ? ನೋಡಿಲ್ದೇ ಇರೋರು, ಬರೀ ಬಾಯಿ ಮಾತಕ್ಕೆ ಕೇಳಿರೋರು ದಯವಿಟ್ಟು ಬಂದು ನೋಡಿ. ಒಬ್ಬ ನಟ ಫಸ್ಟ್ ಪಿಕ್ಚರ್ನಲ್ಲಿ ಏನು ತೋರಿಸಿದ್ದಾರೆ, ಯಾಕೆ ಜನ ಅವ್ರ ಕಡೆಗೆ ಅಷ್ಟು ಆಕರ್ಷಿತರಾಗಿದ್ದರು, ಫಸ್ಟ್ ಪಿಕ್ಚರ್ನಲ್ಲೇ ಅವ್ರನ್ನ ಪವರ್ ಸ್ಟಾರ್ ಅಂತ ಏನಕ್ಕೆ ಒಪ್ಕೊಂಡ್ರು ಅನ್ನೋದನ್ನು ಯಾರ್ಯಾರು ವೀಕ್ಷಣೆ ಮಾಡಿಲ್ಲ, ಟಿ ವಿನಲ್ಲಿ ನೋಡೋದಕ್ಕೂ ಸ್ಕ್ರೀನ್ನಲ್ಲಿ ದೊಡ್ಡದಾಗಿ ನೋಡೋದಕ್ಕೂ ವ್ಯತ್ಯಾಸ ಇದೆ. ದಯವಿಟ್ಟು ಬಂದು ಕೂತು ಚಿತ್ರಮಂದಿರದಲ್ಲಿ ಆ ಪಿಕ್ಚರ್ ನೋಡಿ. ಅಪ್ಪು ಅವರ ಒಂದು ಮೊದಲನೇ ಚಿತ್ರದ್ದು ಅವ್ರದ್ದು ಏನೊಂದು ಆ್ಯಕ್ಷನ್ ಆಗ್ಬೋದು, ಡ್ಯಾನ್ಸ್ ಆಗ್ಬೋದು, ಡೈಲಾಗ್ ಡೆಲಿವರಿ ಆಗ್ಬೋದು, ಆ್ಯಕ್ಟಿಂಗ್ ಸ್ಕಿಲ್ ಆಗ್ಬೋದು, ಅದನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಅವ್ರನ್ನ ಪವರ್ ಸ್ಟಾರ್ ಆರ್ ನಾವೇನಕ್ಕೆ ಇಂಡಸ್ಟ್ರಿದು 40% ಹೊಟ್ಟೋಯ್ತು ಅಂತ ಹೇಳಿ ಇವತ್ತಿಗೂ ಹೇಳ್ತೀವಿ. 30 to 40% ಆಫ್ ದಿ ಇಂಡಸ್ಟ್ರಿ ರೆವೆನ್ಯೂ ನಿಂತೋಯ್ತು ಅಂತ ಏನಕ್ಕೆ ಹೇಳ್ತೀವಿ ಕನ್ನಡ ಇಂಡಸ್ಟ್ರಿದು ಅನ್ನೋದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕಾದರೂ ಒಂದು ಸತಿ ಬಂದು ನೋಡಿ. ಕನ್ನಡ ಚಿತ್ರ ನೋಡಬೇಕು ಅಂತಿರೋರು ಇದನ್ನು ಮಿಸ್ ಮಾಡದೆ ಬಂದು ನೋಡಿ ಅಂತ ಹೇಳಬೇಕು ಅಷ್ಟೇ. ಸೊ ಇದಿಷ್ಟು ಏನು ಥಿಯೇಟರ್ನ ಮಾಲೀಕರಾಗಿರುವಂಥ ರಾಜಾರಾಮ್ ಅವರ ಮಾತಾಗಿದೆ. ಇದೇ 14ನೇ ತಾರೀಕು ನಿಮ್ಮೆಲ್ಲರ ಚೇತನ ಅಪ್ಪು ಸರ್ನ ಮೊದಲನೇ ಚಿತ್ರ ಬಿಡುಗಡೆ ಆಗ್ತಾಯಿದೆ. ದಯವಿಟ್ಟು ಯಾವುದೇ ವದಂತಿಗೆ ಹೊರಡ್ಕೊಳ್ಳದೆ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ವೀಕ್ಷಿಸಿ. ಅಪ್ಪು ಸರ್ ಯಾಕೆ ಪವರ್ ಸ್ಟಾರ್ ಆದರು ಅನ್ನೋದನ್ನು ಆ ಸಿನಿಮಾದಲ್ಲಿ ಉತ್ತರ ಇದೆ, ಬಂದು ನೋಡಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್, ನನ್ನೂರು, ಮೈಸೂರು.